ಕರ್ನಾಟಕ ರಾಜ್ಯ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮಕ್ಕೆ ನೂತನ ಅಧ್ಯಕ್ಷರಾಗಿ ನೇಮಗೊಂಡ ಶ್ರೀ ಎಎನ್ ನಟರಾಜಗೌಡ ರವರಿಗೆ ಸಮುದಾಯದ ಮುಖಂಡರು, ಸ್ನೇಹಿತರು, ಅಭಿಮಾನಿಗಳಿಂದ ಅಭಿನಂದನಾ ಸಮಾರಂಭವನ್ನು ಮಾಗಡಿ ರಸ್ತೆ ಖಾಸಗಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಒಕ್ಕಲಿಗರ ಡೈರೆಕ್ಟರಿ ಮಾಡುವಂಥದ್ದು ಮತ್ತೆ ಗುರುವಾಣಿ ಅಂತ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ರು. ಈಗ ಅವರು ಮತ್ತೊಮ್ಮೆ ಅವರ ಪುಸ್ತಕದ ಒಂದು ಎರಡನೇ ಆವೃತ್ತಿ ಬಿಡುಗಡೆಗೆ ಅವೆಲ್ಲ ಸೇರಿ ಒಂದು ಚೆನ್ನಾಗಿ ಮಾಡಬೇಕಂತ ಒಂದು ಮೊದಲು ತೀರ್ಮಾನ ಆಗಿತ್ತು. ತದನಂತರ ಸಮುದಾಯದ ಮಂತ್ರಿಗಳನ್ನ, MLCಗಳನ್ನ ಮತ್ತೆ ನಿಗಮ ಮಂಡಳಿ ಅಧ್ಯಕ್ಷಗಳನ್ನ ಕರೆಸಿ ಎಲ್ಲರೂ ಒಟ್ಟಾಗಿ ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಕೂಡ ಮಾಡೋಣ ಅಂತ ಅವರ ಒಂದು ಆಸಕ್ತಿ ಇದೆ. ಆ ಆಸಕ್ತಿಗೆ ನಾವೆಲ್ಲ ಕೈ ಜೋಡಿಸಿ ನಾವೆಲ್ಲ ಮಾಡೋಣ ಅಂತ ಹೇಳಿ ಪ್ರಮುಖವಾಗಿ ಅದೇ ಅಜೆಂಡಾದಲ್ಲಿ ಇಲ್ಲಿ ಇವತ್ತು ಮೀಟಿಂಗ್ ಮಾಡಿದ್ದು. ಅದರೊಳಗೆ ಇದೊಂದು ಸೇರಿಸಿ ಇವತ್ತು ಗೌರವವನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು ಶ್ರೀ ಚಂದ್ರಣ್ಣಗೆ ಮತ್ತೆ ಎಲ್ಲ ಸ್ನೇಹಿತರಿಗೆ ಎಲ್ಲ ಬಂದಿದ್ದಕ್ಕೆ. ಪ್ರಮುಖವಾಗಿ ಸಮುದಾಯದ ಕೆಲಸ, ಆಮೇಲೆ ಯಾವುದೇ ಪಕ್ಷಾತೀತವಾಗಿ ಎಲ್ಲ ಪಕ್ಷದಲ್ಲಿ ಇದ್ದಾರೆ ಅವರೆಲ್ಲರಿಗೂ ಏಳಿಗೆಗೆ ಪೂರಕವಾಗುವಂಥ ಕೆಲಸ ಆಗಬೇಕಿದೆ. ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ನಾವು 10 ಜಿಲ್ಲೆಗಳಲ್ಲಿ ಮಾತ್ರ ನಮ್ಮ ಪ್ರಾಬಲ್ಯ ಇರೋದು. ಅದು ಕೂಡ ಬಹಳ ಕಡೆ ಡೈಲ್ಯೂಟ್ ಆಗ್ತಾ ಇದೆ. ಒಂದಕ್ಕೊಂದು ಚೈನ್ ಲಿಂಕ್ ಇಲ್ಲ, ನಮ್ಮಲ್ಲಿ ಕೊಂಡಿಗಳು ಬೆಸ್ಕೊಂಡಿಲ್ಲ, ಒಂದ್ ಕಡೆಗೆ ಸರಪಳಿ ಆಗಿಲ್ಲ. ವಕೀಲರ ಸಂಘ ಆಗ್ಬೋದು, ಮಠ ಆಗ್ಬಹುದು, ಎಷ್ಟೇ ಪ್ರಯತ್ನ ಮಾಡಿದ್ರು ಬೆಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳ ಮುಖಾಂತರ ಒಬ್ಬರೊಬ್ರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡೋದು ಮತ್ತೆ ಬೆಸುಗೆ ಆಗಬೇಕು ಒಬ್ಬರೊಬ್ಬರಿಗೆ ಪೂರಕವಾಗಿ ಅನ್ನೋದೊಂದು ಅಭಿಪ್ರಾಯ ಇದೆ. ಆಮೇಲೆ ಮುಂದಿನ ವಕೀಲರ ಸಂಘ ಚುನಾವಣೆ ಕೂಡ ಇನ್ನು 10 ತಿಂಗಳಲ್ಲಿ ಚುನಾವಣೆ ಕೂಡ ಅನೌನ್ಸ್ ಆಗುತ್ತೆ. ಅದರೊಳಗೆ ಈ ಬಾರಿ ಅಂತೂ ಅತ್ಯಂತ ದೊಡ್ಡ ಮಟ್ಟದ ಚುನಾವಣೆ ಇದಾಗುತ್ತೆ. ಅದರೊಳಗೆ ಬಹಳ ಯಾಕಂದ್ರೆ ಕಳೆದ 2 ಚುನಾವಣೆಗಳು ಕೂಡ ನಾವು ಸಂಪೂರ್ಣ ಸಕ್ರಿಯ ತಿಳಿಸ್ಕೊಂಡ್ರು. ಕಳೆದ 2 ಚುನಾವಣೆಗಳು ಸಂಪೂರ್ಣ ಸಕ್ರಿಯವಾಗಿ ತೊಡಗಿಸ್ಕೊಂಡು ನಾವು ಚುನಾವಣಾ ಪ್ರಚಾರ ಮಾಡಿ ಇಡೀ ಬೆಂಗಳೂರು ಗಲ್ಲಿ ಸುತ್ತಿದ್ರು ಕೂಡ ಬೇರೆಯವ್ರಿಗೋಸ್ಕರ ನಾವು ಕೆಲಸ ಮಾಡಿದ್ವಿ, ಮೆಂಬರ್ಶಿಪ್ಗೋಸ್ಕರ ಕೆಲಸ ಮಾಡಿದ್ವಿ. ಬಟ್ ಸಂಘ ನಾವೇನು ಅನ್ಕೊಂಡು ಅದು ಮಾಡಲಿಲ್ಲ. ಬಟ್ ಈ ಬಾರಿ ಎಲ್ಲ ಹಿರಿಯರ ಮತ್ತೆ ಎಲ್ಲ ಯುವಕರ ಒಂದು ಹೊಸ ಹುಮ್ಮಸ್ಸಿನೊಂದಿಗೆ ಹೊಸ ರೀತಿಯ ಅಜೆಂಡಾ ಇಟ್ಕೊಂಡು ಆ ಚುನಾವಣೆಗಳನ್ನ ಮಾಡಬೇಕು. ನಾವೆಲ್ಲ ಸಕ್ರಿಯವಾಗಿ ತೊಡಗಿಸ್ಬೇಕು. ಯಾರು ಪಾರ್ಟಿಸಿಪೇಟ್ ಮಾಡೋದಿದ್ರೆ ಚುನಾವಣೆ ಇಲ್ಲದಿದ್ರೆ ನಿಲ್ಬೋದು. ಇಲ್ಲ ಚುನಾವಣೆಗೆ ನಾವೊಂದು ರೂಪುರೇಷೆನ ಹಾಕಿ ಅಜೆಂಡಾಗಳನ್ನ ಹಾಕಿ ಮುಂದಿನ 5 ವರ್ಷ ಏನು, 10 ವರ್ಷ ಏನು, 30 ವರ್ಷ ಏನು, 50 ವರ್ಷ ಏನು ಅದರ ಅಜೆಂಡಾವನ್ನ ನಾವು ನೀಲನಕ್ಷೆಯನ್ನ ಮಾಡಬೇಕಾಗುತ್ತೆ, ವಿಷನ್ ಒಂದು ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ನಾವೆಲ್ಲ ಕೈ ಜೋಡಿಸಬೇಕಾಗುತ್ತೆ. ಅವಾಗ ಮೊನ್ನೆ KT ಚಂದ್ರ ಅವರು, ಮೊನ್ನೆ ಪುಟ್ಟಸ್ವಾಮಿಗೌಡರು ಇಂಥ ಹಿರಿಯರದು ಸಲಹೆಗಳನ್ನು ತೆಗೆದುಕೊಂಡು ರಘುದೊಡ್ಡೇರಿ ಥರ ಜೋಶಲ್ಲಿರ್ತಕ್ಕಂಥ ಯುವಕರನ್ನ ಮುಂದೆ ಬಿಟ್ಟು ಒಂದು ಮಾಡಬೇಕು. ಅದಕ್ಕೆ ಪೂರಕವಾಗಿ ನಾವು ಕೂಡ ಸೇರ್ಕೊಂಡು ಕೆಲಸ ಮಾಡೋಣ ಅಂತ ಹೇಳಿ ಕೇಳಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಚಂದ್ರ. ಥ್ಯಾಂಕ್ ಯು. ವೇದಿಕೆ ಮೇಲೆ ಗಣ್ಯರಿಗೆ ನಮಸ್ಕಾರ. ನಾವೇನಿವತ್ತು ಸಮಾನ ಮನಸ್ಕರ ವೇದಿಕೆ ಪಕ್ಷಾತೀತವಾಗಿ ಕುಲಬಾಂಧವರಿಗೆ ಸೀಮಿತವಾಗಿ ಒಂದು ವೇದಿಕೆ ಮಾಡ್ಕೊಂಡಿದ್ದೀವಿ. ಆ ವೇದಿಕೆಯಲ್ಲಿ ನಮ್ಮ ಏನು KT ಚಂದ್ರ ಅವರು ಸ್ಥಾಪಿತ ಕರ್ನಾಟಕ ರಾಜ್ಯ ಒಕ್ಕಲಿಗರ ಡೈರೆಕ್ಟರಿ ಟ್ರಸ್ಟ್ ಅನ್ನೋದು, ಆ ಟ್ರಸ್ಟಿಂದ ಹೊರಬಂದಿರತಕ್ಕಂಥ ಈ ಡೈರೆಕ್ಟ್ರಿಂದ ನಮ್ಮ ಸಮಾಜಕ್ಕೆ ತುಂಬ ಅನುಕೂಲ ಆಗಿದೆ. ಈ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾ ತುಂಬ ಕಡಿಮೆ ಅವಧಿಯಲ್ಲಿ ಕಮ್ಮಿ ಪ್ರಚಾರದಲ್ಲಿದ್ದಾಗ ಅವಾಗ ನಾವು ಪುಸ್ತಕಗಳು ಮರೆ ಹೋಗ್ತಿದ್ದವು. ಆ ಸಂದರ್ಭದಲ್ಲಿ ಅದೇ ರೀತಿ ನಾವೆಲ್ಲ ಒಕ್ಕಲಿಗರು ಎಲ್ಲಿದ್ದೀವಿ ಅಂತ ಪುಸ್ತಕ ನೋಡ್ಕೊತಿದ್ವಿ ನಾವು. ಯಾವ ಜಿಲ್ಲೆಯಲ್ಲಿ ಯಾವ ಒಕ್ಕಲಿಗರು ಎಲ್ಲಿದ್ದಾರೆ, ಅಮೆರಿಕದಲ್ಲಿದ್ದಾರಾ ಅಥವಾ ಬೇರೆ ಬೇರೆ ಕಂಟ್ರಿಲಿ, ದೆಹಲಿ ಒಕ್ಕಲಿಗರ ಸಂಘ, ಚೆನ್ನೈನಲ್ಲಿ, ಇದೆಲ್ಲ ನಮ್ಗೆ ಮಾಹಿತಿ ಗೊತ್ತಾಗಿದ್ದೆ ನಮ್ಮ KT ಚಂದ್ರಣ್ಣ ಅವರು ಬಂದಿರತಕ್ಕಂಥ ಒಕ್ಕಲಿಗರ ಡೈರೆಕ್ಟರಿಂದ. ಅದನ್ನು ಹೊಸ ಆವೃತ್ತಿಗಳು ತರಬೇಕು ಅಂತೇಳಿ ನಮ್ಮ ಸಮಾಜದ ಕುಲಬಾಂಧವರುಗಳಿಗೆಲ್ಲ ಕೇಳ್ಕೊಂಡಾಗ ತಾವುಗಳು ಎಲ್ಲ ಸಹಕಾರ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇನ್ನೊಂದು ಅವ್ರು ಮಾಡಿದ್ದು ಒಳ್ಳೆಯ ಕೆಲಸ ಅಂದರೆ ಆ ಒಂದು ಪುಸ್ತಕ, ಅದೇನದು ನಮ್ಮ ಜೀವನ ಸೂಕ್ತಿ ಸಾರ ಅಂತ. ಅಂದರೆ ಏನೇನೋ ಅನುಸರಿಸ್ಕೊಂಡು ಜೀವನ ಮಾಡಬೇಕು ಅಂತೇಳಿ ಸುಮಾರು ವಿದ್ವಾಂಸರು ಬರ್ತಿದ್ರು. ಅದು ಹಳೆ ವಿದ್ವಾಂಸರು ನಮ್ಮವರು ಕುವೆಂಪು ಅವ್ರು ಬಿಟ್ಟರೆ ಅಂಥ ಒಂದು ಹೇಳಿಕೆಗಳನ್ನ ಬರ್ಕೊಟ್ರು ನಮ್ಮ KT ಚಂದ್ರಣ್ಣವರು. ನನ್ನ ಒಂದು ನಾಲೆಡ್ಜ್ ಪ್ರಕಾರ ಕುವೆಂಪುರವರು ರಾಷ್ಟ್ರಕವಿಗಳು. ಅವರ ಚಿಂತನೆ ಆವಾಗ ಸುಮಾರು 50 ವರ್ಷಗಳ ಸಮಾಜ ಇತ್ತು. ಇವತ್ತಿನ ಸಮಾಜಕ್ಕೆ ಏನು ಬೇಕು ಅಂತ ಆ ಜೀವನ ಸೂಕ್ತಿ ಸಾರ ಓದಿದ್ರೆ ಗೊತ್ತಾಗುತ್ತೆ. ಹಿಂಗೆ ನಮ್ಮ ಉಪಮುಖ್ಯಮಂತ್ರಿಗಳ ಕಾರ್ಯದಲ್ಲಿದ್ದು ಅದ್ರ ಬಗ್ಗೆ ಚರ್ಚೆನೂ ಆಗಿದೆ. ಅದು ನಮ್ಮ ಕಿವಿಗೆ ಬಿತ್ತು. ಅದೇ ರೀತಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇನ್ನೊಂದು ಅವ್ರಿಗೆ ತರಬೇಕು ಅಂತೇಳಿ ನಮ್ಮ ಏನು ಟ್ರಸ್ಟ್ನ ಸದಸ್ಯರುಗಳ ಸೇರ್ಕೊಂಡು ಮಾತಾಡೋದು. ಆ ಜೊತೆಗೆ ನಮ್ಮ ಸ್ನೇಹಿತರ ನಟರಾಜಗೌಡರು, ನಮ್ಮ ಕುಲಬಾಂಧವರು, ಈಗ ಮುಂದಿನ ಪೀಳಿಗೆಗೆ ನಮ್ಗೆ ಒಕ್ಕಲಿಗರ ನಾಯಕರು ಯಾರು ಅಂತ ನಾವೇ ಈಗ ಆಯ್ಕೆ ಮಾಡೋಕೆ ಪರಿಸ್ಥಿತಿ ಬಂದ್ಬಿಟ್ಟಿದೆ. 3 ಪಕ್ಷಗಳನ್ನು, ಯಾವುದೇ ಪಕ್ಷ ಏನು ಹೊರತುಪಡಿಸಿದಲ್ಲಿ ನಾವು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ನಮ್ಮ ಕುಲಗುರುಗಳು ಹೆಂಗೆ
ನಮ್ಮ ಕುಲಗುರುಗಳು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೋ ಅದೇ ರೀತಿ ನಮ್ಮ ಜನಾಂಗದವರು ಎಲ್ಲ ಪಕ್ಷದಲ್ಲೂ ಬಂದು ಅಧಿಕಾರ ಸ್ವೀಕಾರ ಮಾಡಿ ಜನಗಳ ಸೇವೆ ಮಾಡಲಿ, ಜನಗಳ ಸೇವೆ ಜೊತೆ ನಮ್ಮ ಸಮಾಜ ಸೇವೆನೂ ಮಾಡಬೇಕು ಅಂತ ನಮ್ಮ ಒಂದು ಆಸೆ. ಆ ನಿಟ್ಟಿನಲ್ಲಿ ನಮ್ಮ ಆ ಹೊಸ ಒಂದು ಪೀಳಿಗೆ ನಿಟ್ಟಿನಲ್ಲಿ ನಮ್ಮ ನಟರಾಜ್ ಗೌಡರು ಈಗ ಮೊದಲನೇದಾಗಿ ಹೊರಬರ್ತಕ್ಕಂಥ ನಾಯಕರಾಗಿ ಬೆಳೀತಿದ್ದಾರೆ. ಅದು ಅವರ ಶ್ರಮ ಹಾಗೂ ಅವರ ಕಂಟಿನ್ಯೂಸ್ ಎಫರ್ಟು ಅದು ಕಾರಣ ಆಗುತ್ತೆ. ಆದ್ದರಿಂದ ಈ ಒಂದು ಏನು ಚಿಕ್ಕ ಸಭೆ ಒಂದು ಕರೆದು ನಾವು ಅವರು ಸನ್ಮಾನ ಮಾಡಬೇಕು, ಅವ್ರಿಗೂ ನಾವು ಸಮಾಜದಿಂದ ಪಕ್ಷಾತೀತವಾಗಿ ಅವ್ರು ನಮ್ಮ ಕುಲ ಅಂತೇಳಿ ನಮ್ಮ ಕುಲಬಾಂಧವ ಅಂತೇಳಿ ನಾವು ಸಪೋರ್ಟ್ ಮಾಡಬೇಕು ಅಂತೇಳಿ ಮಾಡಿದಾಗ ನಟರಾಜ್ ಗೌಡ್ರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಅವ್ರನ್ನ ಕರೆದು ಒಂದು ಅತಿ ಚಿಕ್ಕ ಸರಳ ಒಂದು ಸಭೆ ಒಂದು ಸಮಾರಂಭ ಮಾಡ್ತಿದ್ದೀವಿ. ಅದಕ್ಕೆ ತಾವೆಲ್ಲ ನಮ್ಮ ಕುಲಬಾಂಧವರು ಎಲ್ಲ ಬಂದು ತಮಗೆ ಸಹಕಾರ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಅದೇ ರೀತಿ ನಟರಾಜ್ ಗೌಡರು ನಮ್ಮ ಸಮಾಜ ಮತ್ತು ನಮ್ಮ ಕುಲದ ನಾಯಕರಾಗಿ ಬೆಳಿಬೇಕು. ಅದೇ ರೀತಿ ಅವರು ಬೇರೆಯವ್ರನ್ನ ಬೆಳೆಸಬೇಕು, ಅವರು ಬೆಳಿಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊತಿದ್ದಾರೆ. ಜಿನೂ ಕೂಡ ಅವರೇನೋ ಒಬ್ಬರೇ ಸ್ಟಾರ್ಟ್ ಮಾಡಿದ್ರು, ಗೊತ್ತಾ ಕೋಟ್ಯಾಂತರ ಜನರು ಸೇರ್ಕೊಂಡು. ಈಗ ಕೂಡ ನಾವು ನಮ್ಮ ಮನಸ್ಸುಗಳನ್ನು ಒಂದು ಮಾಡ್ತಾ ಹೋದರೆ ನಾವು ಜಾತಿ ಸಂಘಟನೆ ಮಾಡೋದೇನು ಕಷ್ಟ. ಈಗ ಮೊದಲೆಲ್ಲ ಸೆಕ್ಯುಲರ್ ಅಂತ ಬಡ್ಕೋತಿದ್ವಿ. ಈಗೆಲ್ಲ ರಾಜಕಾರಣಿಗಳಿಂದ ಹಿಡಿದು ಆಗಿ ಎಲ್ಲ ಅವರ ಜನಾಂಗದ ಮೇಲೇ ಅವಲಂಬಿತರಾಗಿದ್ದಾರೆ. ಹಾಗಾಗಿ ನಟರಾಜ್ ಅವರಿಗೆ ವಿಶೇಷವಾಗಿ ಅಭಿನಂದಿಸಿ ಇನ್ನಷ್ಟು ರಾಜಕೀಯ ಉಜ್ವಲ ಬೆಳೀಲಿ ಸಿಗಲಿ ಅಂತೇಳಿ ಆಶಿಸಿ, ಬಹುಶಃ ಭಾಳ ಜನರಿಗೆ ಗೊತ್ತಿಲ್ಲ, 90ನೇ ದಶಕದಲ್ಲಿ KT ಚಂದ್ರು ಬೆಂಗಳೂರಿನಲ್ಲಿ ಒಕ್ಕಲಿಗರು ಎಷ್ಟು ಜನ ಇದ್ದಾರೆ ಅಂತೇಳಿ ಗುರುತಿಸಿ ಒಂದು ಬುಕ್ಕನ್ನು ಒಕ್ಕಲಿಗರ ಡೈರೆಕ್ಟ್ರಿಂದ ಮಾಡಿದ್ರು. ಆಮೇಲೆ ನಮ್ಮ ಆದಿಚುಂಚನಿಗೆ ಜಾಗ ಕೊಟ್ಟಿದ್ರು, ನಾವೆಲ್ಲ ಸೇರ್ತಿದ್ವಿ. ಒಕ್ಕಲಿಗರ ಡೈರೆಕ್ಟ್ರಿ ಅಂತೇಳಿ ಪ್ರಾರಂಭ ಮಾಡಿ ಸುಮಾರು ಒಂದು 7-8 ಡೈರೆಕ್ಟ್ರಿಗಳನ್ನು ತಗೊಂಡ್ಬಂದಿದ್ರು. ಇಡೀ ಬೆಂಗಳೂರಿನಲ್ಲಿ ಅಧಿಕಾರಿಗಳಿಂದ ಹಿಡಿದು ಇಂಡಸ್ಟ್ರಿಗಳಿಂದ ಹಿಡಿದು ಯಾರ್ಯಾರು ನಮ್ಮ ಸಮಾಜದ ಹಿರಿಯರಿದ್ರು ಅವ್ರನ್ನೆಲ್ಲ ಐಡೆಂಟಿಫೈ. ಇವತ್ತು ಕೂಡ ನಮ್ಮ ಹತ್ರ ಒಂದು 7-8 ಬುಕ್ ಇದೆ. ಭಾಳ ಪ್ರಥಮವಾಗಿ ಒಕ್ಕಲಿಗರನ್ನ ಒಗ್ಗಡಿಸ್ಬೇಕು, ಒಂದಷ್ಟು ಅವ್ರಿಗೆಲ್ಲ ಅವೇರ್ನೆಸ್ ಮೂಡಿಸ್ಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು ಚಂದ್ರೂನೇ. ಹಾಗಾಗಿ ಬೇರೆ ಯಾರು ಇದನ್ನು ಪ್ರಾರಂಭ ಮಾಡಿರಲಿಲ್ಲ. ಆವಾಗಲೇ ಬೆಂಗಳೂರಲ್ಲಿ ಒಕ್ಕಲಿಗರದು ಸ್ವಲ್ಪ ನಾವು ಯಾರು ಎಷ್ಟೆಷ್ಟಿದ್ದೀವಿ ಟೆಲಿಫೋನ್ ನಂಬರ್ ಸಮೇತ ಒಕ್ಕಲಿಗರ ಡೈರೆಕ್ಟ್ರಿ ಅಂತೇಳಿ ಅವ್ರ ಅಡ್ರೆಸ್ಸು, ಟೆಲಿಫೋನ್ ನಂಬರ್ ಎಲ್ಲವನ್ನು ಅವಾಗೆಲ್ಲ ಲ್ಯಾಂಡ್ಲೈನ್ ಹಾಕಿ ಒಂದು ಬುಕ್ಕನ್ನು ಸಿಗಿ ಆಯ್ತಾ ಎಷ್ಟು ದಪ್ಪ ಬುಕ್ ಆಯಿತು, ಈಗ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನು ನಮ್ಮ ರಾಜ್ಯಕ್ಕೆ ಬೆಂಗಳೂರಿಗೆ ಸೀಮಿತವಾಗಿತ್ತು, ಆಮೇಲೆ ರಾಜ್ಯಕ್ಕೆ ವಿಸ್ತಾರವಾಯಿತು. ಅದಾದ್ಮೇಲೆ ತಿರ್ಗಾ ನ್ಯಾಷನಲ್ ವಿಸ್ತಾರ ಆಯಿತು, ಆಮೇಲೆ ಅಂತಾರಾಷ್ಟ್ರೀಯಕ್ಕೆ ವಿಸ್ತಾರ ಆಯಿತು. ನ್ಯಾಷನಲ್ ಆಗಿ ಹೋದಾಗ ಅಂಬರೀಷ್ ಅವರು ನಮ್ಮ ಉತ್ತರ ಪ್ರದೇಶ ಜಾಟ್ಸ್ ಒಬ್ರು ಸಾಹೇಬ್ ಸಿಂಗ್ ವರ್ಮಾ ಎಲ್ಲ ಬಂದಿದ್ರು. ಅಂಬರೀಷ್ ಕೂಡ ಬದುಕಿದ್ರು. ದೇವೇಗೌಡರು ಬಂದಿದ್ರು ಅಂತ ಕಾಣಿಸುತ್ತೆ. ದೇವೇಗೌಡರು ಬಂದಿದ್ರು, ನಾನು ಕೂಡ ಸಭೆಗೆ ಹೋಗಿದ್ದೆ. ಹಾಗಾಗಿ ಸ್ವಲ್ಪ ಈಗ ಒಂಚೂರು ಇಂಟ್ರೆಸ್ಟ್ ಕಡಿಮೆ